ಕೊಡವೂರು ಶಂಕರನಾರಾಯಣ ದೇವಸ್ಥಾನದಲ್ಲಿ ಪ್ರಸಾದ್ ರಾಜ್ ಕಾಂಚನ್ ನೇತೃತ್ವದ ಮಹಾರುದ್ರ ಯಾಗದ ಪ್ರಯುಕ್ತ ಕೊಡವೂರು ವಿಪ್ರಶ್ರೀ ಸಭಾಭವನದಲ್ಲಿ ಏರ್ಪಡಿಸಲಾದ ಬೃಹತ್ ಉದ್ಯೋಗ ಮೇಳಕ್ಕೆ ಸೋಮವಾರ ಚಾಲನೆ ನೀಡಲಾಯಿತು. ಮೇಳವನ್ನು ಉದ್ಘಾಟಿಸಿದ ಮಣಿಪಾಲ ಮಾಹೆಯ ಪ್ರೊ ಚಾನ್ಸಲರ್ ಡಾಕ್ಟರ್ ಎಚ್.ಎಸ್. ಬಲ್ಲಾಳ್ ಮಾತನಾಡಿ, ಧಾರ್ಮಿಕ ಕಾರ್ಯಕ್ರಮದ ಜೊತೆ ಪ್ರಸಾದ್ ರಾಜ್ ಕಾಂಚನ್ ಯುವ ಜನತೆಗೆ ಅನುಕೂಲವಾಗುವ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಶ್ಲಾಘನೀಯ. ನಮ್ಮ ದೇಶದ 140 ಕೋಟಿ ಜನಸಂಖ್ಯೆಯಲ್ಲಿ 40% 25 ವರ್ಷ ಕೆಳಗಿನ ಯುವ ಜನತೆ ಇದ್ದಾರೆ. ಇವರಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವುದರ ಜೊತೆಗೆ ಉದ್ಯೋಗ ಕೂಡ ಕಲ್ಪಿಸುವುದು ನಮ್ಮ ಜವಾಬ್ದಾರಿಯಾಗಿದೆ ಅಂತ ಹೇಳಿದರು. ಅಧ್ಯಕ್ಷತೆಯನ್ನು ವಹಿಸಿದ್ದ ಮಹಾರುದ್ರ ಯಾಗ ಸಮಿತಿ ಕಾರ್ಯಾಧ್ಯಕ್ಷ ಪ್ರಸಾದ್ ರಾಜ್ ಕಾಂಚನ್ ಮಾತನಾಡಿ, ಶಿಕ್ಷಣ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ಉಡುಪಿ ಜಿಲ್ಲೆಯ ಯುವ ಜನತೆ ಸರಿಯಾದ ಉದ್ಯೋಗ ಸಿಗದೆ ಹೊರ ರಾಜ್ಯ ಹೊರ ದೇಶಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮಲ್ಲಿನ ಪ್ರತಿಭೆಗಳಿಗೆ ನಮ್ಮಲ್ಲಿಯೇ ಉದ್ಯೋಗ ನೀಡುವುದರಿಂದ ನಮ್ಮ ಜಿಲ್ಲೆ ಆರ್ಥಿಕವಾಗಿ ಮತ್ತಷ್ಟು ಪ್ರಗತಿ ಸಾಧಿಸುತ್ತೆ. ಈ ನಿಟ್ಟಿನಲ್ಲಿ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ ಅಂತ ಹೇಳಿದರು. ಶ್ರೀನಿವಾಸ್ ಯೂನಿವರ್ಸಿಟಿ ಇದರ ಇಂಟರ್ನ್ಯಾಷನಲ್ ಕೊಲಾಬರೇಷನ್ ನಿರ್ದೇಶಕಿ ಡಾಕ್ಟರ್ ದಿವ್ಯಾ ರಾಣಿ ಪ್ರದೀಪ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವೇದಿಕೆಯಲ್ಲಿ HPR ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಅಧ್ಯಕ್ಷ ಹರಿಪ್ರಸಾದ್ ರಾಯ್, ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪ್ರಕಾಶ್ ಕೊಡವೂರು, ಉಡುಪಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ದಿನಕರ ಹೇರೂರು ಉಪಸ್ಥಿತರಿದ್ದರು. ಮೀನು ಕೊಟ್ಟರೆ ಅವನು ಒಮ್ಮೆ ಒಂದು ಹೊತ್ತಿಗೆ ಊಟ ಮಾಡ್ತಾನೆ. ಅದೇ ಮೀನು ಹಿಡಿದನ್ನು ಹೇಳಿಕೊಟ್ರೆ ಅವನ ಕುಟುಂಬ ಜೀವನ ಪೂರ್ತಿ ಊಟ ಮಾಡುತ್ತಾರೆ. ಅಂತಹ ಒಂದು ಥೀಮ್ ಇಟ್ಕೊಂಡು ಈ ಉದ್ಯೋಗ ಮೇಳ ನಾವು ಆಯೋಜನೆ ಮಾಡ್ತಾ ಇದ್ದೇವೆ. ಬಹುಶಃ 3,000 ಉದ್ಯೋಗ. ಪ್ರಸಾದ್ ರಾಜ್ ಕಾಂಚನ್, ಸೊ ಇವರ ಒಂದು ಇಚ್ಛಾಶಕ್ತಿ ಹಾಗೂ ಇವರ ಒಂದು ಅನಿಸಿಕೆ, ಇವರ ಕನಸು ಈ ಜಾಬ್ ಫೇರ್. ಸೊ ನನ್ನಲ್ಲಿ ಇವರು ಬಂದು ಹೇಳಿದ್ರು, ನನ್ಗೊಂದು ಜಾಬ್ ಫೇರ್ ಮಾಡಬೇಕು, ನಾನು ಇಂಥ ಪ್ರೋಗ್ರಾಮ್ ಮಾಡ್ತಾ ಇದ್ದೇನೆ, ರುದ್ರಯಾಗ ಮಾಡ್ತಾ ಇದ್ದೇನೆ, ಅದರಲ್ಲಿ ಯುವಕರಿಗಾಗಿ ನನಗೆ ಉದ್ಯೋಗ ಕಲ್ಪಿಸುವಂತಹ ಒಂದು ಅವಕಾಶ ಕೊಡಬೇಕು, ಅದನ್ನು ನೀನು ಮಾಡ್ಬೋದಾ? ನನ್ನ ಓನ್ ಬ್ರದರ್ ಇವರು. ಸೊ ನಾನು ಸ್ವಲ್ಪ ಹಿಂದೆ ಮುಂದೆ ನೋಡಿದೆ, ಯಾಕಂದ್ರೆ ಅವ್ರು ಕೊಟ್ಟ ಟೈಮಿಂಗ್ ನನಗೆ ಖಾಲಿ 1 ತಿಂಗಳು. Just 1 month back he approached me and he said that I need to conduct this job fair for the benefit of people of Udupi, especially rural people of Udupi. So ide avara ichche, ಈ ಒಂದು ಇಚ್ಛೆ, ಈ ಒಂದು ಕನಸಿನ ಮುಖಾಂತರ ಇವತ್ತು ನಾವು ಇಲ್ಲಿ ಏನು ಕಾಣ್ತಾ ಇದ್ದೇವೆ, 70 ಕಂಪನಿಗಳು, 9,000 ವೇಕೆನ್ಸಿಗಳು ಈ ನಮ್ಮ ಕೊಡವೂರು ಕ್ಷೇತ್ರಕ್ಕೆ ಬಂದು ಒಂದು ಉತ್ತಮ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಡುವಂತಹ ಒಂದು ಅವರ ಕನಸನ್ನು ನಾವು ನಮ್ಮ ಟೀಮ್, ಸರಳತಾ ಟೀಮ್ ಹಾಗೂ ನನ್ನ ಎಲ್ಲ ವಾಲಂಟಿಯರ್ಸ್ ಅನ್ನು ಇವತ್ತು ಒಂದು ನನಸಾಗಿ ಮಾಡಿಸಿ. All of us born in this planet have to die. ದಿವ್ಯಾ ರಾಣಿ ಅವರು ಇಂಗ್ಲಿಷ್ನಲ್ಲಿ ಮಾತಾಡಿದ್ರು, ನಾನು ಇಂಗ್ಲಿಷ್ನಲ್ಲಿ ಮಾತಾಡ್ಬೋದಲ್ಲ, ಇಂಗ್ಲಿಷ್ ಮತ್ತು ಕನ್ನಡ, ಬಿಕಾಸ್ ಯು ಆರ್ ಆಲ್ ಜಾಬ್ ಸೀಕರ್ಸ್ who have come in large number and I am given to understand more than 70 companies have participated in this. All of us born in this planet have to die one day after the other. Birth is an accident, death is a certainty, isn't it? In between birth and death, what you do in life is very important. ಖಾಲಿ ನಿಮಗೋಸ್ಕರ, ನನ್ನ ಫ್ಯಾಮಿಲಿಗೋಸ್ಕರ, ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ಮಾತ್ರ ಬದುಕಿದ್ರೆ ನಾವು ಬದುಕಿದಾಗಲೇ ಯಾರು ನಮ್ಮನ್ನು ಗುರುತಿಸೋದಿಲ್ಲ. ಬದುಕಿಸದೆ ಇರುವಾಗಲೇ ಯಾರು ಗುರುತಿಸ್ತಾರೆ? ವೇರ್ ಇಸ್ ದ ಕ್ವೆಶ್ಚನ್ ಆಫ್ ದ ರಿಮೆಂಬರಿಂಗ್ ಯು ಆಫ್ಟರ್ ಡೆತ್? ದಟ್ ಇಸ್ ಅಬ್ಸಲ್ಯೂಟ್ಲಿ ಯೂಸ್ಲೆಸ್. Swami Vivekananda always used to say, those only live who live for others, rest are more dead than alive. So it is very important that we should help the society, especially less fortunate brethren of our society, which
Prasad Raj Kanchan is doing. So on behalf of all of us assembled here, ನಾನು ಅವರಿಗೆ ಇಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಕ್ಕೋಸ್ಕರ ಅವರಿಗೆ ನಾನು ನನ್ನ ಭಕ್ತಿಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. Because if there are more of Prasad Raj Kanchans, our country would have been a developed country from a developing country. What it is. Because our Prime Minister Narendra Modi wants our country to be a developed country, Viksit Bharat, by the year 2047, when we finish 100 years of independence. ನಾನು ಅವ್ರು ಬದುಕುದಿಲ್ಲ, but ಬೇರೆ ರೇಣು ಜಯರಾಮಲ್ಲಿ ಇರ್ತಾರೆ. So for that to happen or that to materialize, it is very important that we should give employment to our younger generation. See, our country with 1.4 billion population, 140 ಕೋಟಿಗಿಂತ ಜಾಸ್ತಿ ಪಾಪ್ಯುಲೇಷನ್ ಉಂಟು. ಅದರಲ್ಲಿ more than 50% are below the age of 25. This is the greatest advantage that we have among in the globe itself. No other country in the world has that much of younger population. Western population all become old, Europe, America and all. But we have a large young population, but we must make them useful citizens. How we can make them useful citizens? We must give them good jobs, good education, quality education, so that they become employable. And also employment is very, very important. If you don't give employment to our younger generation, they get frustrated, isn't it? So that's the reason this sort of employment creation or job fair, job mela, whichever terminology you would like to use, is very important, so that our young aspirant people will get suitable jobs, so that they will be able to lead a good life. See, in our country, unlike the Western world, the parents educate the children. Even professional education, which does not happen in the Western world. There after SSLC ನಂತರ you have to earn and learn. ನೀವೇ ಸಂಪಾದನೆ ಮಾಡಿ ಕಲಿಬೇಕು. ಇಲ್ಲಿ ಆಗಲ್ಲ. ಕಂಡಾಗೆ ನಾವು ಸಾಕಷ್ಟು ವಿದ್ಯಾರ್ಥಿಗಳನ್ನ ನಾವು ಎಜುಕೇಶನ್ ಆಗಿ ನಾವು ಹೊರಗೆ ತರ್ತಾ ಇದ್ದೇವೆ. ಆದರೆ ಅವರಿಗೆ ಜಾಬ್ ಪ್ರೊವೈಡ್ ಮಾಡಲಿಕ್ಕೆ ಸ್ವಲ್ಪ ನಮ್ಮಲ್ಲಿ ಕಷ್ಟ ಆಗ್ತಾ ಇದೆ. ಸೊ ಅಂತ ಒಂದು ದೂರದೃಷ್ಟಿಯ ಒಂದು ಆಲೋಚನೆಯನ್ನ ಇಟ್ಕೊಂಡು ಇವತ್ತು ನಾವು ಇಲ್ಲಿ ನಮ್ಮ ರೂರಲ್ ಬೆಲ್ಟ್ ಗ್ರಾಮೀಣ ಪ್ರದೇಶದಲ್ಲೇ ಜಾಬ್ ಫೇರ್ ಅನ್ನ ಮಾಡಿ ದೇವಸ್ಥಾನದ ಒಂದು ಪುಣ್ಯ ಕಾರ್ಯದಲ್ಲಿ ಇದನ್ನು ನಾವು ಭಾಗವಹಿಸಿಕೊಂಡಿದ್ದೇವೆ. ಸಾಧಾರಣ ನನ್ನ ಸಿಸ್ಟರ್ ಹೇಳಿದಾಗ ಇವತ್ತು 70 ಕಂಪನಿಗಳು ಇಲ್ಲಿ ಬಂದಿದೆ. ಸಾಧಾರಣ 7,000 ಎಂಪ್ಲಾಯ್ಮೆಂಟ್ ಕೂಡ ಇಲ್ಲಿ ಕ್ರಿಯೇಟ್ ಆಗಿದೆ. ಅಂದರೆ ಅಷ್ಟು ಜಾಬ್ ನಮ್ಮ ಹತ್ರ ಇದೆ. ಇಲ್ಲಿ ಸ್ಟೂಡೆಂಟ್ಸ್ನವರು, ನಮ್ಮ ಉಡುಪಿ ಭಾಗದ ಸ್ಟೂಡೆಂಟ್ಸ್ನವರು ಯಾರೆಲ್ಲ ಗ್ರಾಜ್ಯುಯೇಷನ್ ಕಂಪ್ಲೀಟ್ ಆಗಿದೆ, ಯಾರೆಲ್ಲ PUC ಕಂಪ್ಲೀಟ್ ಮಾಡಿದ್ದೀರಾ, ಯಾರೆಲ್ಲ ಟೆಕ್ನಿಕಲ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ದೀರಾ, ಇವರೆಲ್ಲ ಈ ಕಂಪನಿಗೆ ಇಂಟರ್ವ್ಯೂ ಕೊಟ್ಟು ತನ್ನ ಜಾಬನ್ನು, ಎಂಪ್ಲಾಯ್ಮೆಂಟನ್ನು ಮಾಡಿಸ್ಕೊಡ್ಲಿಕ್ಕೆ ಒಂದು ದೊಡ್ಡ ಅವಕಾಶವನ್ನು ನಾವು ಈ ಶಂಕರನಾರಾಯಣ ದೇವಸ್ಥಾನದ ಬದಿಯಲ್ಲೇ ನಾವು ಆಯೋಜಿಸಿದ್ದೇವೆ. ಸೊ ಏರ್ಪೋರ್ಟ್ಸ್ ಅವಕಾಶ ಜಾಸ್ತಿ ಬರ್ತದೆ, ಸೀ ಪೋರ್ಟ್ಸ್ ಅವಕಾಶಗಳು ಜಾಸ್ತಿ ಬರ್ತದೆ, ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಬಿಸ್ನೆಸ್ ಜಾಸ್ತಿ ಮಾಡ್ಬೋದು. ಸೊ ಇಂಥ ಅವಕಾಶಗಳು ಜಾಸ್ತಿ ಮಾಡಿದರೆ ಮಾತ್ರ ನಮ್ಮ ಪ್ರದೇಶ ಜಾಸ್ತಿ ಡೆವಲಪ್ ಆಗಲಿಕ್ಕೆ ಸಾಧ್ಯ. ಸೊ ಆ ನಿಟ್ಟಿನಲ್ಲಿ ನಾವು ಜಾಬ್ ಫೇರ್ನ ಜೊತೆಗೆ ನಾವು ಇಲ್ಲಿ ಒಂದು ಸ್ಟಾರ್ಟಪ್ ಪ್ರೋಗ್ರಾಮನ್ನು ಕೂಡ ಪ್ರಮೋಷನ್ ಮಾಡಬೇಕು ಅಂತ ನಾವು ಎಣಿಸ್ಕೊಂಡಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಯಾವುದೆಲ್ಲ ಬಿಸ್ನೆಸ್ಸಿಗೆ ಆಪರ್ಚುನಿಟೀಸ್ ಜಾಸ್ತಿ ಇದೆ, ಆ ಬಿಸ್ನೆಸ್ಸಿಗೆ ಸ್ವಲ್ಪ ನಾವು ಗೈಡೆನ್ಸ್ ಕೊಟ್ಟರೆ ಪ್ರಾಯಶಃ ನಮ್ಮ ಮಕ್ಕಳು ಈ ಬಿಸ್ನೆಸ್ಸಲ್ಲಿ ಯಾರೆಲ್ಲ ಸ್ಟಾರ್ಟ್ ಮಾಡ್ತಾರೆ ಅವರಿಗೆ ಕೂಡ ಒಂದು ಪ್ರಮೋಷನ್ ಮಾಡಿದಾಗೆ ಆಗ್ತದೆ ಅಂತ ಸ್ಟಾರ್ಟಪ್ ಗೈಡೆನ್ಸ್ ಕೂಡ ಈ ಕಾರ್ಯಕ್ರಮದಲ್ಲಿ ಅಲಾಂಗ್ ವಿತ್ ದ ಜಾಬ್ ಫೇರ್ ನಾವು ಮಾಡ್ತಾ ಇದ್ದೇವೆ. ಇದಕ್ಕೂ ಕೂಡ ಸಾಕಷ್ಟು ರಿಜಿಸ್ಟ್ರೇಷನ್ ನಮ್ಮಲ್ಲಿ ಆಗಿದೆ. ನಾವು ಇದಕ್ಕೂ ಕೂಡ ಇದನ್ನು ಒತ್ತು ಕೊಡಬೇಕು. ಯಾಕಂದರೆ ಈಗನೇ ನಾನು ಡಾಕ್ಟರ್ ಬಳ್ಳಾಲ್ ಹತ್ರ ಮಾತಾಡಿದ್ದೆ, ನಿಮ್ಮ ಇನ್ಸ್ಟಿಟ್ಯೂಷನಲ್ಲಿ ಎಷ್ಟು ಜನ ಹೊರಗೆ ಹೋಗ್ತಾರೆ ಅಂತ. ಮಣಿಪಾಲದಲ್ಲೇ 26,000 ಜನ ಹೊರಗೆ ಹೋಗ್ತಾರೆ ಪ್ರತಿ ವರ್ಷ, ಅಲ್ಲಿ ಅವರ ಇನ್ಸ್ಟಿಟ್ಯೂಷನಲ್ಲಿ. ಮತ್ತೊಂದು ಬೇರೆ ಎಲ್ಲ ಸೇರಿದರೆ ಇನ್ನೊಂದು 50,000 ಜನ ಹೋಗುವರು. ಸೊ ಅಂದರೆ ನಮ್ಮ ಜಿಲ್ಲೆಯಲ್ಲೇ, ಉಡುಪಿಯಲ್ಲೇ 75,000 ಜನ ಪ್ರತಿ ವರ್ಷ ಗ್ರಾಜ್ಯುಯೇಷನ್